ಯಾರು ಕಾಣಿಸ್ತಾ ಇಲ್ಲ. ಇದಾರೋ ಹೆಂಗೋ. ಒಳಗಿರ್ತಾರೆ ಅವರು. ಜಾಸ್ತಿ ಹೊರ ಕೂತ್ಕೊಂಬಲ್ಲ, ಒಳಗೆ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಅಲೆ ಒಳಗೆ ಇದ್ದ ಅಭ್ಯಾಸ ಆಗೈತಿ. ಲವನು ಕುಶ ಇದ್ದಾರೆ ಅಂತಂದ್ರೆ ಪುಣ್ಯನ ಶಿವನ ಯಾವಾಗಲೂ ಒಳಗೆ ಇರ್ತಾರೆ. ಅವರು ಇದ್ರೆ ಅವರೆಲ್ಲೂ ಹೋಗಲ್ಲ, ಹೊರಗೆಲ್ಲೂ ಹೋಗಲ್ಲ. ಇರಬೇಕು ಅನ್ಸುತ್ತೆ ಸಾಮಾನ್ಯ. ಅಜ್ಜಿನೂ ಇಲ್ಲ, ಜಯಜ್ಜಿ ಎಲ್ಲೋಯ್ತು, ಅಲ್ಲಿ ಕೂತ್ಕೊಂಡಿರಂಗೈತೆ. ಅಜ್ಜಿ 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 ಬಾ ಅಜ್ಜಿ. ಹಾಗಳ ಋತಮ್ಮ ಯಾವ ಬಂದಮ್ಮ ಮನೆ? ಅಜ್ಜಿ ಇವಾಗ ತಾನೇ ಬಂದೆ. ಅಲ್ಗೂ ಏನು ಹೋಗ್ಲಿಲ್ಲ, ಅಪ್ಪ ಇರುವಂತಕ್ಕೆ ಇಲ್ಲಿಗೆ ಬಂದೆ. ಐದಾನೆ ಲವಕುಶಾರು ಇಬ್ರು. ಇರ್ಬೇಕೇನಮ್ಮ, ಒಳಗೆ ಇದ್ದಾರೆ. ಬಾರಮ್ಮ ಬಾ, ಲವಕುಶನ್ನ ಮಾತಾಡ್ಸೋಣಂತಲೇ ಬಂದೆ. ನಾನು ಅಜ್ಜಿ ಫೋನ್ ಮಾಡಿದೆ, ಎಣ್ಣೆ ಯಾಕೆ ಸರಿಯಾಗಿ ಮಾತಾಡ್ಲಿಲ್ಲ. ಅದಕ್ಕೆ ತೆಗಿ ಫೋನ್ ಸರಿಯಾಗಿ ಮಾತಾಡಲ್ಲ, ಹೋಗಿ ಮಾತಾಡ್ಸ್ಕೊಂಬರೋಣ ಅಂತೇಳಿ ಬಂದೆ. ನೀವು ಬತ್ತಾ ಹೋಗ್ತಾ ಚೆನ್ನಾಗಿರ್ರಿ, ನಾವು ಬತ್ತಾ ಹೋಗ್ತಾ ಚೆನ್ನಾಗಿರ್ತೀವಪ್ಪ. ಏನಾಗದಾಯ್ತು, ನನ್ನಿಂದ ಏನು ತಪ್ಪಾಗಿದ್ರು ಕ್ಷಮಿಸ್ಬಿಡಿ ಅಂತ ಹೇಳಿ ಮಾತಾಡ್ಕೊಂಡು ಕ್ಷಮೆ ಕೇಳ್ಕೊಂಡು ಹೋಗೋಣ, ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ನಾನು ಬಂದಿಲ್ಲಿರೋದಕ್ಕೆ ತಾನೇ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗಿದ್ದು. ಇಲ್ಲ ಅಂದಿದ್ರೆ ಯಾಕಾಗದು ಹೇಳು. ಅದಕ್ಕೆ ಅತ್ತ ಈಗ ನನ್ನ ತಮ್ಮಗಳು ಚೆನ್ನಾಗಿದ್ರೆ ಸಾಕು ಅಂತೇಳಿ ನಾನು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣಜ್ಜಿ. ನೀನು ಹೇಳ್ದಂಗೆ ನಾನೇ ತಗ್ಗಿ ಫೋನ್ ಮಾಡಿದೆ. ಇನ್ನೇನು ಮಾಡೋದು, ಫೋನ್ನ ಸರಿಯಾಗಿ ಅಲ್ಲ ಹೇಳು. ನಡಿ ಒಳಗೆ, ನಾನೆಲ್ಲ ಹೇಳ್ತೀನಿ. ಬಿಡ್ರಪ್ಪ ಆತ ಹೋಗ್ಲಿ, ಏನೋ ಒಂದು ಬರುತ್ತೆ ಒಂದು ಹೋಗುತ್ತೆ ಅಂತೇಳಿ ಹೇಳ್ತೀನಿ. ನಡಿ. ತಾತ ಎಲ್ಲೋತು? ತಾತನು ಮಾತಾಡಿಸ್ಕೊಂಡು ಹೋಗ್ಬೇಕು, ಹಂಗೆ ನೋಡ್ಕೊಂಡು ತಾತನು ನೋಡಂಗಾಗ್ಬಿಟ್ಟೈತೆ ನನಗೆ. ಎಲ್ಲೋ ತಾತ ಎಲ್ಲ ಹೊಲ್ದ ಕಡೆಗೆ ಹೋಗಿರ್ಬೇಕೆ. ಅದೇ ಅಮ್ಮ ಇತ್ತು ಒಂದು ಹಿಂಗೆ ಓಡಾಡ್ಸ್ಕೊಂಬತ್ತೀನಿ ಅಂತ ಹೋಗೈತೆ. ಬತ್ತೈತೆ ನಡಿ. ಹಂಗೆ ಅವ ಖುಷಿ ಮಾತಾಡ್ಸು, ಹಂಗೆ ಅಂತಕ್ಕೆ ಹೋಗಿ ಅವ ಅಜ್ಜನ ಮಾತಾಡ್ಸ್ಕೊಂಡು ಹೋಗಿ ಬಂತೀವ. ತಿತ್ತೀರ ನಾಳೆಗೆ ಹೋಗಿ ಬಂತೀವಳು. ನಡಿ. ಹೇಳವ ಕುಶ, ಪುಣ್ಯ, ಶಿವನೇ, ಪುಣ್ಯಮ್ಮ, ಹೋಗಮ್ಮ ಋತಮ್ಮ ಬರ್ತಾರಂಗೆ. ಕುಕ್ಕ ಹೋಗ ಶೇಣ, ಕುಕ್ಕಳಮ್ಮ. ಅಜ್ಜಿ ಅವ್ರು ಬರ್ಲಿ, ಅವ್ರು ಬಂದು ಕುಕ್ಕ ಯಾಕ ಅಂತ ಅಂದರೆ ಕುಕ್ಕಮ್ಮ ಚೆನ್ನಾಗಿರುತ್ತೆ. ಕುಕ್ಕಂತೀನಿ, ಅವ್ರು ಬರ್ಲಿ ತಳಿ. ಅವ್ರು ಬಂದು ಮಾತಾಡಿಸ್ಲಿ. ಏನಂತಾರೋ ಏನೋ, ನನ್ನ ತಮ್ಮಗಳು ನನ್ನ ಮೇಲೆ ಮೊದಲೇ ಸಿಟ್ಟೈತೆ, ಏನಂತಾರೋ ಏನೋ ಅಂತ ಅನ್ನಿಸ್ತೈತೆ ನನಗೆ. ನಿಮ್ಮ ಋತು ಅಕ್ಕ ಬಂದೈತೆ ಕಣಪ್ಪ. ಯಾಕನ ಚೆನ್ನಾಗಿದ್ದೀನಲ್ಲವ? ಅವನಲ್ಲಿ ಖುಷ ಇದಾರೆ, ಕೂತ್ಕೊಳಕ ಕೂತ್ಕ. ಚೆನ್ನಾಗಿದ್ದೇನಮ್ಮ? ಚೆನ್ನಾಗಿದ್ದೀವಕ್ಕ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ನೋಡಿ. ಮನೆ ಬಾಕ್ಲಕ್ಕೆ ಬಂದರೆ ನೀವು ಮಾತಾಡಿಸ್ತೀರಾ ಅಂಬದು ಗೊತ್ತು, ಅದಕ್ಕೆ ಬಂದೆ ಕಣಮ್ಮ. ಫೋನ್ ಮಾಡಿದೆ ಇಲ್ಲ, ಅವ ಕುಶನ ಇಬ್ಬರು ಸಿಟ್ಟಿನಾಗೆ ಕಟ್ ಮಾಡಿರು. ಅದಕ್ಕೆ ಅತ್ತ ತೆಗಿ, ಫೋನ್ನಾಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಡೈರೆಕ್ಟಾಗಿ ಬಂದು ಮಾತಾಡಿಸೋಣ ಅಂತ ಬಂದೆ. ಅವರು ಇದ್ರೆ ಕರಿ, ಕುಶನೂ ಇವಳು ಶಿವಾನಿ ಇದ್ರೆ ಅವ್ರನ್ನೂ ಕರೆದ್ಬಿಡು, ಅವ್ರ ಜೊತೆಗೂ ಮಾತಾಡೋಣ. ಕರಿಯಮ್ಮ ಪುಣ್ಯ. ಶಿವಾನಿ, ಶಿವಾನಿ, ಕುಶನ್ ಕರ್ಕೊಂಡು ಬಾ ಇಲ್ಲಿ. ಋತು ಅಕ್ಕ ಬಂದೈತೆ, ಬಾ ಬಾ. ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಕಿತ್ಕೊಂಡು ಹೋಗ್ರ. ನಿಮ್ಮ ಅಕ್ಕ ಏನಂದೆ ತಪ್ಪಾಯ್ತು, ನಾನು ಹಂಗೆ ಮಾಡಬಾರ್ದಾಗಿತ್ತು, ನನ್ನ ತಮ್ಮಗಳಿಗೆ ನಾನೇ ಬೇಜಾರು ಮಾಡಿಬಿಟ್ಟೆ, ಅದಕ್ಕೆ ತಪ್ಪಾಯ್ತು ಅಂತ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಚೆನ್ನಾಗಿ ಇಟ್ಕೊಂಡು ಹೋಗ್ರಿ, ಸುಮ್ಮನೆ ಅದೇ ಆಟ ಸಾಧಿಸ್ಕೊಂಡು ಹೋಗ್ಬಾರ್ದು. ಯಾರಾಗಲಿ ಬಿಟ್ಟು ಹಾಕ್ಬೇಕು ಪಾಪ. ಚೆನ್ನಾಗಿರ್ಬೇಕು ಕಣಪ್ಪ. ಅತ್ತಾಗಿ ಏನು ಮಾಡೋಕ್ಕಾಗುತ್ತೆ ಹೇಳು. ಮನುಷ್ಯರಿಗೆ ಕಣಪ್ಪ ಬರೋದು ಇಂಥವೇ ಆತ್ರವನ್ನ ಸಮಸ್ಯೆಗಳು. ಮನುಷ್ಯರಿಗೆ ಬರೋದು. ನಾವು ಪ್ರಾಣಿಗಳು ಪಕ್ಷಿಗಳ ಮೇಲೆ ಮುಂಚ್ಕೊಮಕ್ಕಾಗುತ್ತೆ? ಇಲ್ಲ. ನಾವೇನಿದ್ರು ಮನುಷ್ಯರ ಮೇಲೇನೆ ಮುಂಚ್ಕೊಮಕ್ಕಾಗೋದು. ಹಂಗೆ ಮನುಷ್ಯರೇ ಚೆನ್ನಾಗಾಗಬೇಕು. ಬಿಡ್ತು ಬಂದೈತೆ ಶಿವಾನಿ, ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಕರೆದೆ. ಮಾತಾಡಕ್ಕೆ ಏನೈತೆ? ಏನೈತೆ ಮಾತಾಡಕ್ಕೆ? ಸುಮ್ಮನೆ ಏನಕ್ಕೆ ಮಾತಾಡ್ಬೇಕು ಹೇಳು. ಮಾತಾಡೋ ಅಂಥದ್ದೇನಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಇನ್ನೇನು ಐತೆ ಋತುವಾಕ? ನೀವೇನು ಮಾತಾಡಿದ್ರು ಇಷ್ಟೇನೆ. ನಿಮ್ಮ ಮೇಲಿರೋ ಪ್ರೀತಿ ಯಾವತ್ತ ಹೋಗ್ಬಿಡ್ತು ಬಿಡಿ. ನಾವೇನೋ ಒಂದು ನಿನ್ನ ಮೇಲೆ ದೊಡ್ಡದಾಗ ಅಪಾರವಾಗಿರೋಂಥದ್ದು ನಂಬಿಕೆ ಇಟ್ಟಿದ್ವಿ. ಅದು ನಿಜವಾಗ್ಲೂ ಇವಾಗ ಅದು ಕಳ್ಕೊಬಿಟ್ರಿ ನೀವು. ಇವಾಗ ಏನೇ ನೀವು ಮಾತಾಡ್ಕೊಂಡು, ಎಷ್ಟೇ ನೀವು ನಯಸ್ ಹೊಡ್ಕೊಂಡು ಮಾತಾಡ್ಕೊಂಡು ಬಂದ್ರೂ ಆಲೆ ನಿಮ್ಮ ಮೇಲೆ ನಮ್ಗೆ ಅಷ್ಟು ಮೊದಲಿದ್ದಿದ್ದು ಅಷ್ಟು ನಂಬಿಕೆ ಇಲ್ಲ, ಮೊದಲಿಂದಷ್ಟು ಪ್ರೀತಿ ಇಲ್ಲ. ನಿಜ, ಒಂದು ಸತಿ ಕಳ್ಕೊಬಿಟ್ರೆ ಅದು ಮೊದಲಿನಷ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಆಗಲಿ, ಒಂದು ಕನ್ನಡಿನೇ ತಗೊಳ್ರಿ. ಒಂದು ಕನ್ನಡಿ ಹೊಡೆದೋಯ್ತು ಅಂತಂದರೆ ಮೊದಲಿನ ಥರ ಅದನ್ನು ಕೂಡ್ಸೋದಕ್ಕಂತೂ ಸಾಧ್ಯನೇ ಇಲ್ಲ. ಆ ಥರ ನೋಡಿ, ಹಂಗಾಗ್ಬಿಟ್ಟೈತೆ. ಅಲ್ಲ ಪಾಪ, ಅದೇ ಯಾಕೆ ಹಂಗೆ ಮಾತಾಡ್ತೀಯ ಋತಮ್ಮ? ಅದನ್ನೆಲ್ಲ ಮನಸ್ಸನ್ನ ಇಟ್ಕೊಂಬಂಗೆ ಏನೋ ಬಿಡತ್ತ. ಬಿಡು, ಅದನ್ನ ಹೊಡೆದಿರೋದನ್ನ ಬಿಸಿ ಹಾಕ್ಬಿಡು ಪಾಪ. ಹೊಸ ತರಕ್ಕಾಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಅದನ್ನ ಹೊಡೆದಿರೋದ ಅಂತ ಕನ್ನಡಿನ ಇಕ್ಕೆಮಕ್ಕೆ ಹೋಗ್ಬಾರ್ದು. ಹಂಗೆ ಅದನ್ನ ಬಿಟ್ಟಾಕ್ಬಿಡ್ಬೇಕು, ಅದನ್ನ ಬಿಸಿ ಹಾಕ್ಬಿಡೋಣ ಹೊಡೆದಿರೋದನ್ನ. ಇವಾಗ ನೀವು ಅದನ್ನ ಹಳೇದು ಮರ್ತು ಬಿಡ್ಬೇಕು. ಇನ್ನು ಹೊಸ ಕನ್ನಡಿ ತಂದು ಇನ್ನು ಹೊಚ್ಕಟ್ಟ ಮಕ್ಕ ನೋಡ್ಕೊಂಬಂದು ನೋಡ್ಬೇಕು. ಆಗ ಹಂಗೆ ಇನ್ನು ನಾವು ಎಲ್ಲರೂ ಸೆನಕ್ಕಿರೋದು ನೋಡ್ಬೇಕಪ್ಪ. ಆಗ ಹಂಗೆ ಅಷ್ಟೇನೆ. ಅದನ್ನ ಮನಸ್ಸಿನಾಗ ಇಕ್ಕೆ ಹೊಡೆದಿರೋದು ಜೋಡ್ಸಕ್ಕೆ ಹೋದ್ರೆ ಅದು ಯಾವತ್ತು ಸರಿಯಾಗಲ್ಲ, ಮೊದಲಿನ ಥರ ಬರಲ್ಲ ಅಂದಮೇಲೆ ಅದನ್ನ ಬಿಸಿ ಹಾಕ್ಬಿಡೋಣ. ಅದನ್ನ ಬಿಸಿ ಹಾಕ್ಬಿಟ್ಟು ಹೊಸ್ಕೊಂಡು ನಡಿ ತಂದು ಹೊಸ ಮಕ್ಕ ನೋಡ್ಕೋಬೋದಲ್ಲ ಅಂತ ನನ್ನ ಅಭಿಪ್ರಾಯ.
ನಮ್ಮ ಅಜ್ಜಿ ಹಿಂಗೆ ಹೇಳುತ್ತೆ ಅಂತ ಪಾಪ ನೀವು ಬೇಜಾರಾಗಬೇಡ್ರಿ. ನಾನು ಯಾಕಂದ್ರೆ ನೀವು ಚೆನ್ನಾಗಿರ್ಲಿ ಅಂತಲೇ ನಾವು ಹೇಳೋದು. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು ಕಣಪ್ಪ. ನೇಮ್ ಮಾಡಕ್ಕಾವ್ದು ಬಿಡ್ರತ್ತ. ನಿಮ್ಮ ಅಕ್ಕ ಓಟು ನಿಮ್ಮ ಮಾಮ್ ನೋಡಿ ಹಿಂಗೆ ಮಾಡ್ಯಾವನಿ ಓಟು ಅವೆಲ್ಲ ಹೇಳ್ಬಾರ್ದು. ಅವೆಲ್ಲ ನಿಮ್ಗೆ ಗೊತ್ತಿರೋಂಥ ವಿಷಯ. ಅವನ್ನೆಲ್ಲ ಇವಾಗ ಮಾತಾಡಬಾರ್ದು. ಹೆಂಗ ರೂತಮ್ಮ ಬಂದೈತತ್ತ. ಇನ್ನೇನು ಮಾಡೋಕ್ಕಾಗತ್ತೆ, ಆಗಿದ್ದಾತು. ಇನ್ನೆಲ್ಲರೂ ಚೆನ್ನಾಗಿ ಕಿತ್ಕೊಂಡು ಹೋಗೋದು ಕಲೀರಿ ಅಷ್ಟೇ. ಲವ ಕುಶ ಪುಣ್ಯ ಶಿವಾನಿ, ನಿಮ್ಮ 4 ಜನದ ಹತ್ರನೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ತಪ್ಪಾಯ್ತು. ಕ್ಷಮಿಸ್ಬಿಡಿ. ಏನೋ ಗೊತ್ತಾಗ್ದಲೇ ತಪ್ಪು ಮಾಡಿಬಿಟ್ಟಿದ್ದೀನಿ. ಇವಾಗ ಹತ್ರ ಇದ್ದಾಗ ಬೆಲೆ ಏನಂತ ಗೊತ್ತಾಗಲಿಲ್ಲ. ದೂರ ಆದಮೇಲೆ ನನ್ನ ತಮ್ಮಂದ್ರ ಬೆಲೆ ಏನಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗೈತೆ. ನನ್ನ ತಮ್ಮಂದರು ಇದ್ದರೆ ನನಗೆ ಎಲ್ಲ ಏನೋ ಒಂಥರ ಬಲ ಇರುತ್ತೆ. ನನ್ನ ತಮ್ಮಂದ್ರು ಬತ್ತಾ ಹೋಗ್ತಾ, ಅವರು ಬತ್ತಾ ಹೋಗ್ತಾ ನಮ್ಮ ಮನೆಗೆ ಇರಬೇಕು, ನಾನು ನಿಮ್ಮ ಮನೆಗೆ ಬತ್ತಾ ಹೋಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಇವಾಗ ಒಂಥರ ನೀವು ಬರ್ದಿಲ್ಲದಕ್ಕೂ ನನಗೂ ಒಂಥರ ಬೇಜಾರು. ನೋಡಪ್ಪ, ನನ್ನ ತಮ್ಮಗಳು ಚೆನ್ನಾಗಿದ್ದಿದ್ರೆ ಬರೋರಲ್ಲ, ನಮ್ಮ ಮನೆಗೂ ಬತ್ತಾ ಹೋಗ್ತಾ ಚೆನ್ನಾಗಿರೋರಲ್ಲ ಅಂತ ನನಗೂ ಅನ್ನಿಸ್ತೈತೆ. ಅದಕ್ಕಾಗಿ ಬಿಡಿ ಹೋಗ್ಲಿ. ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿದ್ದಾಯ್ತು. ಮನಸ್ಸಿನಾಗ ಏನು ಕೆಮ್ಮಂಗೆ ನೀವು ಬತ್ತಾ ಹೋಗ್ತಾ ಸೆನಕಿರ್ರಿ, ನಾನು ಬತ್ತಾ ಹೋಗ್ತಾ ಸೆನಕಿರ್ತೀನಿ. ತಪ್ಪಾಯ್ತು. ಸರಿ ಆಯ್ತಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ. ಫಸ್ಟು ನೀನು ಮಾತಾಡೋದಕ್ಕಿಂತ ಮುಂಚೆ, ಏನಾನ ಒಂದು ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನೀನು ಮಾಡಿರೋದಕ್ಕೆ ಎಷ್ಟು ನಾವು ಬೇಜಾರಾದ್ವಿ ಗೊತ್ತೇ. ತುಂಬ ಬೇಜಾರಾಯಿತು ನಮಗಂತೂ. ಅಯ್ಯೋ, ನೆನೆಸ್ಕೊಬಿಟ್ರೆ ನಾನು ಮಾತಾಡಿಸ್ಲೇಬಾರ್ದು ಅನಿಸುತ್ತೆ. ಆದರೂ ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ಅಜ್ಜಿ ಹೇಳ್ದಂಗೆ ಹೊಡೆದಿರೋ ಕನ್ನಡಿನ ಬಿಸಿ ಹಾಕ್ಬಿಡೋದು, ಇನ್ನು ಹೊಸ ಕನ್ನಡಿ ತಂದು ಅಚ್ಚುಕಟ್ಟ ಮಕ್ಕ ನೋಡ್ಕೊಂಬೋದು ಅಮ್ಮಂಗೆ. ಹಂಗೆ ಅದನ್ನ ಯಾವತ್ತೂ ಜೋಡ್ಸೋಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ. ಆಗಿರೋದು ಯಾವತ್ತೂ ಅದನ್ನೇನು ಮಾಡೋಕ್ಕಾಗಲ್ಲ ಅಂದಮೇಲೆ ಅದನ್ನ ಬಿಟ್ಟಾಕ್ಬಿಡ್ಬೇಕು ಅಷ್ಟೇ. ನಾವು ಅದೇ ರೀತಿ ಅರ್ಥ ಮಾಡ್ಕೊಂಡು ಏನೋ ಚೆನ್ನಾಗಿರ್ತೀವಿ. ಬಿಡಿ ಹೋಗ್ಲಿ. ಬೇಜಾರಾಗಬೇಡ್ರಿ. ನೀವು ಚೆನ್ನಾಗೆ ಇಟ್ಕೊಂಡು ಹೋಗ್ರಿ, ಟೆನ್ಷನ್ ತಗಬೇಡಿ. ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿರ್ರಿ. ಎಷ್ಟೋ ಸಣ್ಣಕ್ಕಾಗಿದ್ದೀರ ಋತುವಾಕ, ನೋಡಿದ್ರೆ ಗೊತ್ತಾಗ್ತೈತೆ. ಚಿಂತೆ ಹಂಗೈತಪ್ಪ. ಯೋಚನೆ ಮಾಡಿ ಹಿಂಗೆ ಆಗ್ಬಿಟ್ಟಿದ್ದಾರೆ. ಮನುಷ್ಯನ್ಗೆ ಯಾವಾಗ ಚಿಂತೆ ಅನ್ನೋದು ಶುರುವಾಗುತ್ತೆ, ಆಟೋಮೆಟಿಕ್ ಅವಾಗ ಸಣ್ಣ ಆಗ್ಬಿಡ್ತಾರೆ. ಚಿಂತೆ ಅನ್ನೋದು ಇದ್ಬಿಟ್ರೆ ಮನುಷ್ಯನಿಗೆ ಎಷ್ಟು ಇದಾಗ್ಬಿಡ್ತಾರೆ ಗೊತ್ತಾ. ಅದಕ್ಕೇನೆ ಸ್ವಲ್ಪನೇ ಯಾವತ್ತೇ ಆಗಲಿ ಯೋಚನೆ ಮಾಡಬೇಕು. ಯೋಚನೆ ಮಾಡಿಬಿಟ್ಟು ಇದು ಮಾಡ್ಕೋಬೇಕು. ಸ್ವಲ್ಪ ಋತುವಕ್ಕ, ನೀವು ಯಾವುದೊಂದು ವಿಚಾರದಾಗೆ ಆಗಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದಕ್ಕಿಂತ ಮುಂಚೆ. ನೀವು ನೋಡಿ, ಬಂದಿಲ್ಲಿ ಇರೋದಕ್ಕೂ ಅವಾಗ ಹೆಂಗಾಯ್ತು. ನೀವು ಅವಾಗ ಸುಮ್ಮನೆ ನಿಮ್ಮೂರಾಗ ನೀವು ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಇದೆಲ್ಲ ನಡೀತಾನೆ ಇರಲಿಲ್ಲ. ಇಲ್ಲಿ ಬಂದಾಗ ನೀವು ಮದುವೆನೂ ಕ್ಯಾನ್ಸಲ್ ಆಗ್ತಿರ್ಲಿಲ್ಲ. ನೀವಿಬ್ರು ಮಕ್ಳು ಭುವಿತ್ಕು ಭುವನ್ ಜೊತೆ ಮದುವೆ ಆಗೋದು. ಎಲ್ಲರೂ ಸಂತೋಷವಾಗಿ ಮದುವೆ ಮಾಡ್ತಿದ್ರು. ನಿಮ್ಮ ತಮ್ಮರು ಚೆನ್ನಾಗಿರೋರು, ನಾವು ಎಲ್ಲರೂ ಚೆನ್ನಾಗಿರ್ತಿದ್ವಿ. ಚಿಕ್ಕಮ್ಮ ಅಂತ ಹೇಳ್ತಿರಲ್ಲ, ವರ್ಷ ಚಿಕ್ಕಪ್ಪ, ಮೀನಾ ಚಿಕ್ಕಮ್ಮ ಅಂತೇಳಿ ಎಲ್ಲರೂ ನಿಮ್ಗೆ ಒಳ್ಳೆಯರೇ ಆಗಿರೋರು. ನೀವೇನೋ ಬಂದು ಇಲ್ಲಿ ಇರೋದ್ರಿಂದ ಸುಮ್ಮನೆ ಎಲ್ಲರ ಹತ್ರ ಇವತ್ತು ಮನಸ್ತಾಪಗಳು ಮಾಡ್ಕೊಂಡಂಗೆ ಆಯಿತು ಅಲ್ಲ. ಹೇಳೋದು ಮಾತಿನ ವಿಷಯಕ್ಕೆ. ಅಲ್ಲಿದ್ದಿದ್ರೆ ಇವೆಲ್ಲ ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ ಅಂತ ನಾನು ಅಂದ್ಕೊಂತೀನಿ. ಸರಿ ಆಯ್ತು ಬಿಡಮ್ಮತ್ತ, ಹೋಗ್ಲಿ. ನಾನು ಹೇಳ್ತಿಲ್ವಿ ಅದನ್ನ ಬಿಟ್ಟಾಕ್ರಿ ಅಂತ. ಸುಮ್ಮನಿರ್ರಿ. ಶಿವಾನಿ ನೀನು ಮಾತಾಡ್ಬೇಡ, ಕುಶ ನೀನು ಮಾತಾಡ್ಬೇಡ, ಯಾರು ಮಾತಾಡ್ಬೇಡ, ಸುಮ್ಮನೆ ಇದ್ಬಿಡ್ರಿ. ಎಲ್ಲ ಚೆನ್ನಾಗಿರೋದು ನೋಡ್ರಿ. ಏನು ಋತಮ್ ಬಂದ್ಬಿಟ್ಟವಳೆ? ಯಾವ ಬಂದಮ್ಮ? ಈಗ ಬಂದೆ ಕಣಗೌರ ಮಟ್ಟಿ. ಚೆನ್ನಾಗಿದ್ಯೆ? ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಯಾಕ ಸಣ್ಣಕ್ಕಾಗಿದ್ಯಮ್ಮ, ಬೋಲ್ ಸಣ್ಣಕ್ಕಾಗಿದ್ಯಾ? ಒಟ್ಟು ಸಿಂಟಲ್ವೇನೆ ಈ ನನ್ನ ಮಗ ನೋಡಿರಿ ಹಿಂಗೆ ಮಾಡಿದ್ನಲ್ಲೇ ಗೌರಮ್ಮ. ಅದಕ್ಕೆ ಒಟ್ಟು ಸಿಂಟೆ. ಅದಕ್ಕೆ ಒಂದಿಟ್ಟು ಸಣ್ಣಕ್ಕಾಗಿ ಬಿಡು, ಹಂಗೆ ದಪ್ಪಕಿದ್ಲು ಒಂದಿಟ್ಟು ಸಣ್ಣಕ್ಕಾದ್ರೂ ಆಗಲಿ. ಸಣ್ಣಕ್ಕಿದ್ರೆ ವಾಸಿ ಒಂದಿಟ್ಟು ಎದ್ದಳಕು ಕುಕ್ಕಮಕ್ಕು. ಒಟ್ಟ ವಾಸಿ ಹತ್ತ ಒಟ್ಟು ದಪ್ಪಕಾದ್ರೆ ನೋಡಕ್ ಸರ್ ಬರಲ್ಲತ್ತ. ಒಟ್ಟು ಎದ್ದಳಕಾಲ ಕುಕ್ಕಮಕ್ಕಾಗಲ್ಲ. ಒಟ್ಟು ನೋಡಮ್ಮ, ನಾವು ಸಣ್ಣಕ್ಕೆ ಸೆಕ್ಕಂಗಿರೋದಕ್ಕೆ ಯಾವಾಗ್ಲೂ ಹಿಂಗೆ ಇದೀವಿ. ಯಾರು ಬರ್ಲಿ ಜಕಳೆ ನಿನ್ ಮೊದ್ಲಿದ್ದಂಗೆ ಇದೆಯಾ ಕಣ. ಒಂದಿಟ್ಟು ದಪ್ಪಕ್ಕೂ ಆಗಿಲ್ಲ ಸಣ್ಣಕ್ಕೂ ಆಗಿಲ್ಲ, ದಪ್ಪಕ್ಕೂ ಆಗಿಲ್ಲ ಸಣ್ಣಕ್ಕೂ ಆಗಿಲ್ಲ, ಮೊದ್ಲಿದ್ದಂಗೆ ಇದೆಯಾ ಕಣ. ಯಾಕ ನಂಬ್ತಾರೆ ಎಲ್ಲ ಯಾರನಾಗ್ಲಿ ಹಂಗೆ ಅಂಬದ್ ನನ್ನ ಗೌರಮ್ಮ. ನೋಡಿ ನೀನು ಸಣ್ಣಕ್ಕಿರೋದಕ್ಕೆ ನಿನ್ ವಯಸ್ಸು ಐತೆ ಅಮ್ಮಂಗೆ ಕಾಣಲ್ಲ ಅಂತಾರೆ. ಹೇಳ ಹಂಗಿರೋದಕ್ಕೆ ಸೆನಕ್ಕ ಇದೀಯ. ನೀನು ಯಾವಾಗಲೂ ಹಂಗೆ ನಾನು ನೋಡ್ದಂಗೆ ಸಣ್ಣಕ್ಕೂ ಆಗಿಲ್ಲ ದಪ್ಪಕ್ಕೂ ಆಗಿಲ್ಲ, ಒಂದೇ ಸಣ್ಣ ಇದೆಯಾ. ಸರಿ ಆಯ್ತು, ಊಟ ಮಾಡಿ ಬನ್ನಿ ಋತುವಕ್ಕ. ಇನ್ನೇನು ಮಾಡೋಕ್ಕಾಗುತ್ತೆ. ಎಲ್ಲ ಮನಸ್ನಾಗಳು ದಕ್ಕಿದ್ದೀರ ಹಂಗ. ನೀವು ತೆಗ್ದಾಕಿ ಅದನ್ನೆಲ್ಲ ಏನು ಮನಸ್ನಾಗ ಕೆಮ್ಮಕ್ಕೆ ಹೋಗ್ಬೇಡಿ. ಏನಾಗಿದ್ದ ತತ್ತ. ಆಯ್ತು ಬಾ ಋತುವಕ್ಕ, ಏನೋ ಮನೆ ಬಾಗ್ಲಿಗೆ ಬಂದಿದ್ದೀರಾ, ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ಅಂತೇಳಿ ನಮಗೂ ಐತೆ. ನಮ್ಮ ಮನೆ ಬಾಗ್ಲಿಗೆ ಬಂದವ್ರನ್ನ ಮಾತ್ರ ಯಾವತ್ತು ಎಂಥವ್ರೇ ಆಗಿರಲಿ ಏನೇ ಆಗಿರಲಿ, ಏನೋ ನೀವು ತಗ್ಗಿ ನಮ್ಮ ಮನೆ ಬಾಗ್ಲಿಗೆ ಬಂದಿದ್ದೀರಾ ಅಂತಂದ್ರೆ ನಾವು ಇದು ಮಾಡೋಕ್ಕೋಗಲ್ಲ. ಈಗ ಒಂದು ಬರುತ್ತೆ ಒಂದು ಹೋಗುತ್ತೆ, ಅದೇ ಆಟ ಸಾಧಿಸ್ಕೊಂಡು ಹೋದ್ರೆ ಯಾರು ಚೆನ್ನಾಗಿರೋದಕ್ಕಾಗೋದಿಲ್ಲ. ಬಂದಾಗ ಅದನ್ನ ಸಮಸ್ಯೆ ಬಗೆಹರದ ಮೇಲೆ ಚೆನ್ನಾಗಿರೋದು ನೋಡಬೇಕು. ನಾನು ಇನ್ನೆಷ್ಟು ವರ್ಷ ಆದರೂ ಚೆನ್ನಾಗಾಗಲ್ಲ ಹಿಂಗೆ ಅನ್ಕೊಂಡ್ರೆ ಯಾವುದು ಇದಾಗಲ್ಲ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಬಂದಾಗ ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಸರಿ ಆಯ್ತು ಬನ್ನಿ ಅಕ್ಕ, ಊಟ ಮಾಡ್ಬರ್ರಿ. ನಾವೇನು ಮನಸ್ಸನ್ನ ಇಟ್ಕೊಂಡಿಲ್ಲ ಬಿಡಿ, ಹೋಗ್ಲಿ. ಕ್ಷಮಿಸಿದೀವಿ ಬರ್ರಿ. ಬಾರುತಕ್ಕ ಊಟ ಮಾಡಿ ಬನ್ನಿ.
ಇನ್ನೇನು ಮಾಡೋದತ್ತ ಆಗೋದಾಗೋಯ್ತು. ನೋಡೋದ್ರಲ್ಲ ವೀಕ್ಷಕರೇ, ಇರುತ್ತು ಅಕ್ಕ ತಗ್ಗಿ ಇವಾಗ ನಮ್ಮ ಮನೆ ಬಾಗ್ಲಿಗೆ ಬಂದಿದೆ. ನಾವು ಇಷ್ಟು ದಿವಸ ಆದ್ರೂ ನಾವು ಹೋಗಿಲ್ಲ, ಅವರು ಫೋನ್ ಮಾಡಿಲ್ಲ, ಏನಿಲ್ಲ. ಫೋನ್ ಮಾಡಿದ್ರು ಫೋನಾಗ ಮಾತಾಡಕ್ಕೆ ಹೋಗಿಲ್ಲ. ಲವಕುಶ ಇಬ್ರು ಫೋನಲ್ಲಿ ಗೊತ್ತಲ್ಲ. ಇವಾಗ ಮನೆ ಬಾಗ್ಲಿಗೆ ತಗ್ಗಿ ಬಂದಿದ್ದಕ್ಕೆ ಎಂಥವ್ರಿಗೆ ಆಗಲಿ ಮನಸ್ಸು, ಇವಾಗ ತಮ್ಮಂದ್ರು ಅಂದಮೇಲೆ ಅಕ್ಕ ಬಂದವ್ರೆ ನಮ್ಮ ಮನೆ ಬಾಗ್ಲಿಗೆ ಅಂತಂದ್ರೆ ಅವ್ರಿಗೆ ಮನ್ಸು ಹೆಂಗಾಗ್ಬಿಡ, ಅದನ್ನೆಲ್ಲ ಮರ್ತು ಬಿಡ್ತಾರೆ. ಯಾರೇ ಆಗಲಿ ಮರ್ತು ಬಿಡ್ತಾರೆ. ಅದಕ್ಕೇನೆ ಯಾರೇ ಆಗಲಿ ಮನೆ ಬಾಗ್ಲಿಗೆ ತಗ್ಗಿ ಬಂದಿದ್ದಾರೆ ಅಂತಂದ್ರೆ ನಾವು ಒಂದು ಕ್ಷಮೆ ಅನ್ನೋದು ಕೊಡ್ಬೇಕು ಅವರಿಗೆ, ಸರಿನಾ? ನಾವು ಅದನ್ನೇ ಮಾತಾಡ್ತಾ ಹೋಗ್ಬಾರ್ದು. ಅದೇ ಮಾತಾಡ್ತಾ ಹೋದಷ್ಟು ಕೆತ್ತುತ್ತಾ ಸಿಬ್ರೇನೆ ಈ ಥರ ಆಗುತ್ತೆ. ಅದಕ್ಕೆ ಯಾವತ್ತಾಗಲಿ ಅಲ್ಲದಲ್ಲಿ ಮರ್ತು ಬಿಡಬೇಕು. ಇವಾಗ ಅವರು ಏನೋ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀವಿ ಅಂತ ಬಂದವರು ನಾವು ಚೆನ್ನಾಗಿರೋದಕ್ಕೆ ಟ್ರೈ ಮಾಡಬೇಕು ಅಷ್ಟೇ. ಏನಾದರೂ ಒಂದು ಬರುತ್ತೆ, ಫ್ಯಾಮಿಲಿ ಅಂದಮೇಲೆ ಎಲ್ಲರ ಮನೆಗೂ ಬಂದೇ ಬರುತ್ತೆ. ಅದೆಲ್ಲ ಪ್ರಾಬ್ಲಮ್ಸ್ಗಳು ಇದ್ದಿದ್ದೇನೆ, ಅವನ್ನೆಲ್ಲ ಅನುಸರಿಸ್ಕೊಂಡು ಅವನ್ನೆಲ್ಲನ ನಾವು ನಿಭಾಯಿಸ್ಕೊಂಡು ಒಂದು ಇಂಥ ಒಳ್ಳೆಯ ಸಂದರ್ಭ ಅನ್ನೋದು ಬಂದಾಗ ಚೆನ್ನಾಗಾಗೋದಕ್ಕೆ ನೋಡಬೇಕು, ಯಾರೇ ಆಗಿರಲಿ ಅಲ್ವಾ? ಅಣ್ಣ ತಮ್ಮಗಳ ಮಧ್ಯೆ ಆಗಿರ್ಬೋದು, ಅಕ್ಕ ತಂಗಿಯವ್ರ ಮಧ್ಯೆ ಆಗಿರ್ಬೋದು, ಯಾರ ಮಧ್ಯೆ ಆಗಲಿ ಸಂಬಂಧದಲ್ಲಿ ಏನಾದರೂ ಒಂದು ಮುನ್ಸು ಇದೆಲ್ಲ ಬಂದೇ ಬರುತ್ತೆ. ಅದನ್ನ ಮುನ್ಸ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಮುನ್ಸ್ಕೋಬೇಕು, ಇಂಥ ಬಗೆಹರಿಯೋಂಥ ಸಂದರ್ಭದಲ್ಲಿ ಬಗೆಹರಿಸ್ಕೊಬಿಡ್ಬೇಕು. ಇವ್ರು ಬಂದಾಗಲೂ ನಾವು ಅದನ್ನೇ ಆಟ ಸಾಧಿಸ್ಕೊಂಡು ಹೋದ್ರೆ ಅದು ಚೆನ್ನಾಗಿರಲ್ಲ, ಯಾವತ್ತೂ ಖುಷಿಯಾಗಿರೋದಕ್ಕಾಗೋದಿಲ್ಲ ಅಲ್ವಾ? ಯಾವತ್ತೇ ಆಗಲಿ ಅದನ್ನ ಅಲ್ಲಿ ಮರೆತುಬಿಟ್ಟು ಒಂದು ಮುಂದೆ ಹೋಗೋದು ನೋಡಬೇಕು. ಅದನ್ನು ನಾವು ಪಾಲಿಸಿದ್ರೆ ಎಲ್ಲರೂ ಖುಷಿಯಾಗಿರ್ಬೋದು. ಎಷ್ಟು ದಿವಸ ಅಂತ ಹಂಗೆ ಇರೋಕ್ಕಾಗುತ್ತಲ್ವಾ? ಯಾರ ಜೊತೆಗೆ ಆಗಲಿ ಅದನ್ನ ಆಟ ಸಾಧಿಸ್ಬಾರ್ದು. ಸಾಧಿಸಿದ್ರು ಎಲ್ಲಿವರೆಗೂ ಸಾಧಿಸ್ಬೇಕು ಅಲ್ಲಿವರೆಗೂ. ಇವತ್ತು ಅವ್ರು ಬಂದಿದ್ದಾರೆ ನಮ್ಮ ಮನೆ ಬಾಗಿಲಿಗೆ, ಬಿಡು ಏನೋ ಬಂದವರಲ್ಲ ಅಂತ ಹೇಳಿ ನಾವು ಇವಾಗ ಸುಮ್ಮನೆ ಆಗಿದ್ದೀವಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ಅವರು ನೋಡಿ ಖುಷಿ ಪಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ತಮ್ಮಲ್ಲಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.